ನಮಸ್ಕಾರ ವೀಕ್ಷಕರೇ, ಜಗದೀಶ್ ಗೌಡ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾನು ಪೈನಾಪಲ್ ಕೇಸರಿ ಬಾತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಹಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಬಹಳ ಅದ್ಭುತವಾದಂತ ಒಂದು ಒಳ್ಳೆ ರೆಸಿಪಿ ಇದು. ಅದನ್ನ ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಪೈನಾಪಲ್ ಕೇಸರಿ ಬಾತ್ ಮಾಡಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ತೋರಿಸ್ಕೊಡ್ತೀನಿ. ಒಂದು ಅರ್ಧ ಬೌಲ್ ಚಿರೋಟಿ ರವೆ, ಒಂದು ಬೌಲ್ ಸಕ್ಕರೆ ತಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಅದಕ್ಕೆ ಒಂದೆರಡು ಲವಂಗ ಹಾಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ನೈಸಾಗಿ ಪೈನಾಪಲ್ ಕಟ್ ಮಾಡಿಕೊಂಡು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಬಾಂಡ್ಲಿಯನ್ನು ಇಟ್ಟು ಸ್ಟವನ್ನು ಹಚ್ತೇನೆ. ಬಾಂಡ್ಲಿ ಕಾದಿದೆ, ಆಯಿಲನ್ನು ಹಾಕೋತೀನಿ. ಸ್ವಲ್ಪ ತುಪ್ಪ ಹಾಕೊತೀನಿ. ಇನ್ನು ಸ್ವಲ್ಪ ತುಪ್ಪನ ಲಾಸ್ಟಲ್ಲಿ ಹಾಕೋಬೇಕು. ಗೋಡಂಬಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕೊಡ್ತೀನಿ. 10 ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಬೇಕು. ದ್ರಾಕ್ಷಿ ಹಾಕೊತೀನಿ, ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಚಿರೋಟಿ ರವೆ ಹಾಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿರೋಟಿ ರವೆ ಹಾಕ್ಕೊಂಡು ಕಡಿಮೆ ಕಾವು ಇಟ್ಕೋಬೇಕು, ಜಾಸ್ತಿ ಕಾವಿರಬಾರ್ದು. ಕಡಿಮೆ ಕಾವಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ರವೆ ಎಣ್ಣೆಗೂ ರವೆಗೂ ಈ ಥರ ಹೊಂದ್ಕೋಬೇಕು. ಆಗ ಕೇಸರಿ ಬಾತು ಭಾಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೋತು. ಇದನ್ನ ಕಡಿಮೆ ಕಾವಲ್ಲಿ ಇವಾಗ ಬೇಯಿಸ್ಕೋಬೇಕು ಚೆನ್ನಾಗಿ. ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಕ್ಕರೆನ ಹಾಕೊಂತೀನಿ. ನೋಡಿ, ತುಂಬಾಗಿದೆ. ಈಗ ಸಕ್ಕರೆ ಹಾಕೊಂತೀನಿ. ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಿಮೆ ಇರ್ಬೇಕು ಕಾವು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಫುಡ್ ಕಲರ್ ಅನ್ನು ಹಾಕೊಂತೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 1 ವಾರ ಬೌಲ್ ನೀರು ಹಾಕೊಂತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಏನು ಗಂಟು ಬರಲ್ಲ. ಇದು ರವೆ ಚೆನ್ನಾಗಿ ಹುರ್ಕೊಂಡಿರ್ತೀನಲ್ಲ, ಒಂದು ಸ್ವಲ್ಪನೂ ಗಂಟು ಬರಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಡಿಮೆ ಕಾವಲ್ಲಿ ಸ್ವಲ್ಪ ಬೇಯಿಸ್ಕೊತೀನಿ, 1-2 ನಿಮಿಷ ನಿಧಾನಕ್ಕೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಪೈನಾಪಲನ್ನು ಹಾಕ್ಕೊತೀನಿ. ಪೈನಾಪಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಕಡಿಮೆ ಕಾವಿನಲ್ಲಿ 1 ನಿಮಿಷ ಮುಚ್ಚಿಡ್ತೀನಿ. ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಕೇಸರಿ ಬಾತು. ಒಂದು ಚೂರು ಅಂಟಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ, ಒಂದು ಸ್ವಲ್ಪನೂ ಅಂಟಲ್ಲ. ಈಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಫ್ಲೇವರ್ಗೋಸ್ಕರ ಹಾಕೋದಿದು ಏಲಕ್ಕಿ ಪುಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಮುಚ್ಚಿಡ್ತೀನಿ. ಕಡಿಮೆ ಕಾವು ಕೊಟ್ಟಿದ್ದೀನಿ. ಈಗ ಲಿಡ್ಡನ್ನ ಓಪನ್ ಮಾಡ್ತಾ ಇದ್ದೀನಿ. ಅದ್ಭುತ ಕೇಸರಿ ಬಾತು, ಪೈನಾಪಲ್ ಕೇಸರಿ ಬಾತು ಸವಿಯಲು ಸಿದ್ಧವಾಗಿದೆ.
ಪೈನಾಪಲ್ ಕೇಸರಿ ಬಾತು ರೆಡಿಯಾಗಿದೆ. ಇದನ್ನ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಿರುತ್ತೆ ಅಂತ. ಅದ್ಭುತ. ಪೈನಾಪಲ್ ಕೇಸರಿ ಬಾತು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.